ಪಾಕಿಸ್ತಾನದ ಸಚಿವೆ ಅಜ್ಮಾ ಬುಖಾರಿ ಅವರ ಹೇಳಿಕೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಭಾರತವನ್ನ. ಈ ಹಿಂದೆ ತಕ್ಕ ಪಾಠ ಕಲಿಸಿದ್ದನ್ನ ಮರೆತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. 1971ರಲ್ಲಿ ಶರಣಾಗತಿಗಳ ಹೆಂಗ್ ಮಾಡ್ಕೊಂಡ್ರು, ಕಾರ್ಗಿಲ್ ವಿಚಾರದಲ್ಲಿ ಹೆಂಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ರು, ಅದಾದ್ಮೇಲೆ ಭಾರತ ಏರ್ ಸ್ಟ್ರೈಕ್ ಎಲ್ಲಿ ಮಾಡಬೇಕು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲಿ ಕೊಡಬೇಕು, ಪೆಟ್ಟು ಮೇಲೆ ಕೊಟ್ಟು ಇಡೀ ಜಗತ್ತಿಗೆ ಭಯೋತ್ಪಾದನೆ ಎನ್ನುವಂತ ಕ್ರಿಮಿಯನ್ನ ಹುಟ್ಟು ಹಾಕಿ ಕಂಡು ದೇಶಗಳಿಗೆ ತಮ್ಮ ದೇಶವನ್ನ ಮಾರ್ಕೊಂಡ್ ಬಿಟ್ಟಿರುವಂತ ಪಾಕಿಸ್ತಾನ ಈಗ ಮಾತಾಡ್ತಿದೆ ಭಯೋತ್ಪಾದನೆ ಗೊತ್ತಿಲ್ವಂತೆ, ಅವ್ರು ಬೆಳೆಸೋದಿಲ್ವಂತೆ, ಅವ್ರ ನಾಡಲ್ಲಿ ತಮ್ಮ ದೇಶ ಪಾಪರಾಗ್ಬಿಟ್ಟಿದೆ. ಯಾವ ವಿಚಾರಕ್ಕೆ? ಇದೇ ಭಯೋತ್ಪಾದನೆಯಿಂದ ಕಂಡು ದೇಶಗಳಿಗೆ ಮಾರ್ಕೊಂಡು ಏನಿಲ್ಲ. ಇನ್ನೊಂದು ವಿಚಾರ ಬಹಳ ಸ್ಪಷ್ಟವಾಗಿ ಆಕೆ ಉಲ್ಲೇಖ ಮಾಡಿದ್ದಾರೆ. ಎಸ್, ಪಾಕ್ ವಿರುದ್ಧ ದಾಳಿ ಮಾಡುವ ದುಸ್ಸಾಹಸವನ್ನ ಮಾಡಬಾರ್ದಂತೆ ಭಾರತ. ಪಾಕ್ ವಿರುದ್ಧ ದಾಳಿ ಮಾಡುವ ದುಸ್ಸಾಹಸವನ್ನ ಮಾಡಬೇಡಿ, ದಾಳಿ ನಡೆಸಿದ್ರೆ ಭಾರತ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ, ನೋಡ್ತಾ ಇರಿ. ಇದು ಆಕೆಯ ಮಾತು, ಆ ಸಚಿವೆಯ ಮಾತು. ನಮ್ಮ ತಂಟೆಗೆ ಬಂದ್ರೆ ಭಾರತಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಸಚಿವೆ. ಹೌದು, ಭಾರತದ ಮೊಂಡುತನ ಪ್ರದರ್ಶನ ಮಾಡ್ತಾ ಇದೆಯಂತೆ, ಭಾರತ ಮೊಂಡುತನ ಪ್ರದರ್ಶನ ಮಾಡ್ತಾ ಇದೆಯಂತೆ. ಆಕೆ ಬಾಯಲ್ಲಿ ಬಂದಿರುವಂತ ಮಾತುಗಳಿದು. ಇಂಥ ಸೀರಿಯಸ್ ಟೈಮ್ ಅಲ್ಲಿ ಪಾಕಿಸ್ತಾನ ಕಾಮಿಡಿ ಮಾಡ್ತಾ ವ್ಯಂಗ್ಯ ಮಾಡ್ದಂಗಿದೆ. ಲಷ್ಕರ್ ಎ ತೊಯ್ಬಾ ಇದೇ ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಅವರೇ ತಿನ್ನಿಸಿ ಉಣಿಸಿ ಬೆಳೆಸಿರುವಂತ ಭಯೋತ್ಪಾದನಾ ಸಂಸ್ಥೆ ಈಗ ಮುಂದೆ ಬಂದಿದೆ. ನಾವು ಅಂತ ಏನ್ ಗನಂದಾರಿ ಕೆಲಸ ಮಾಡ್ಕೊಂಡಿರೋ ರೀತಿ ಈಗ ಪಾಕಿಸ್ತಾನದ ಸಚಿವೆ ದುಸ್ಸಾಹಸ ಭಾರತ ಮಾಡಬಾರ್ದಂತೆ ಎಂತ ಮಾತು ನೋಡಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನೊಂದು ವಿಚಾರ ಇಲ್ಲಿ ಮಾತನಾಡಿದ್ದಾರೆ ಬಹಳ ಪ್ರಮುಖವಾಗಿ. ಈ ಹಿಂದೆ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಅಲ್ಲೇ ಹೋಗಿ ಬಿದ್ದಿದ್ರು ಒಂದ್ಸಾರಿ ಬಾಲ್ಕೋಟ್ ಸ್ಟ್ರೈಕ್ ಹೊತ್ತಿನಲ್ಲಿ, ಅವ್ರನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಅವರಿಗೆ ಚಾ ಕುಡಿಸಿ ಆರಾಮಾಗಿ ಕಳಿಸ್ಕೊಟ್ಟಿದ್ವಿ, ಅದನ್ನ ಮರ್ತು ಬಿಡ್ತಾ ಭಾರತ. ಆದ್ರೆ ಈ ಸಾರಿ ಹಂಗಾದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೆಲ್ಲ ಒಂದು ಕಡೆ ಕಾಮಿಡಿ. ಆದ್ರೆ ಅವತ್ತು ಅಭಿನಂದನ್ ವರ್ಧಮಾನ್ ಅವರನ್ನ ಪಾಕಿಸ್ತಾನ ಬಿಡೋದಕ್ಕೆ ಅಸಲಿ ಕಾರಣ ಇವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪಾಪ ನಮ್ಮ ಭಾರತ ಅವತ್ತು ಸೆಡ್ಡು ಹೊಡೆಯುತ್ತೆ. ಅಕಸ್ಮಾತ್ ಆಗಿ ಅಭಿನಂದನ್ ವರ್ಧಮಾನ್ ಅವರನ್ನ ಭಾರತಕ್ಕೆ ಸೇಫ್ ಆಗಿ ಕಳಿಸದೆ ಹೋದ್ರೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಭಾರತ ಎಚ್ಚರಿಕೆಯನ್ನ ಕೊಡುತ್ತೆ ಪಾಕಿಸ್ತಾನಕ್ಕೆ. ಆಗ ಅಲ್ಲಿನ ಮಿಲಿಟರಿ ಅಧಿಕಾರಿಯೊಬ್ರು ತರ ನಡಕ್ತಾ ಇದ್ರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಪಾಕಿಸ್ತಾನದ ಒಬ್ರು ನಾಯಕರೇ ಹೇಳಿದ್ರು. ಜೊತೆಯಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗಳ ಮೂಲಕವಾಗಿನೇ ಅವ್ರನ್ನ ಕರೆತಂದಿದ್ದು. ಅದಾದ ನಂತರ ಪಾಕಿಸ್ತಾನದ ಅಲ್ಲಿನ ಅಧಿಕಾರಿನೇ ನಡಗ್ತಾ ಇದ್ರು ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಭಾರತದ ಶಕ್ತಿ ಹೇಗಿದೆ ಅಂತ ಹೇಳಿ. ಆದ್ರೆ ಇವ್ರು ಇಲ್ಲಿ ಕೊಚ್ಕೊಳ್ತಾ ಇರೋದು, ಭಾರತ ಏನಾದ್ರೂ ಮೊಂಡುತನ ಪ್ರದರ್ಶನ ಮಾಡಿದ್ರೆ ಈ ಹಿಂದೆ ನಾವು ಅಭಿನಂದನ್ ಅವರನ್ನ ಕಳಿಸ್ಕೊಟ್ಟವಲ್ಲ, ಆ ರೀತಿಯಾಗಿ ಇನ್ನು ಮುಂದೆ ಕಳಿಸ್ಕೊಡೋದಿಲ್ಲ, ಇನ್ನು ಮುಂದೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಸಚಿವೆ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇತಿಹಾಸ ಮರೆಯೋ ಹಾಗಿಲ್ಲ ಈ ಸಚಿವೆ. ಆಗ ಪಾಪ ಇನ್ನು ಎಲ್ಲಿದ್ರೋ ಏನೋ ಇವರು ಅಭಿನಂದನ್ ಅವರನ್ನ ಪಾಕಿಸ್ತಾನ ಬಿಟ್ಟಂತ ಸಂದರ್ಭದಲ್ಲಿ ಆಗ ಭಾರತದ ಎಚ್ಚರಿಕೆಗೆ ಹೆದರಿ ಪಾಕಿಸ್ತಾನ ಅಭಿನಂದನ್ ಅವರನ್ನ ಮರ್ಯಾದೆಯಿಂದ ಕಳಿಸಿಕೊಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಜೀವ ಭಯ ಈ ಪಾಪಿ ಪಾಕಿಸ್ತಾನಕ್ಕೆ. ಇಲ್ಲ ಅಂತ ಅಂದ್ರೆ ಅವರು ಸುಮ್ನೆ ಬಿಡೋ ಜಾಯ್ಮಂಡ್ದವ್ರ ಪಾಕಿಸ್ತಾನದವರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಭಯದಿಂದ ಅಭಿನಂದನ್ ಅವರನ್ನ ಮರ್ಯಾದೆಯಿಂದ ಕಳುಹಿಸಿಕೊಟ್ಟಿತ್ತು. ಆದ್ರೆ ಈಗ ಕೊಚ್ಕೊಳ್ತಾ ಇರೋದು ನೋಡಿ, ಅಕಸ್ಮಾತ್ ಆಗಿ ಬಾಲ ಬಿಚ್ಚಿದ್ರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಪರಿಸ್ಥಿತಿಗೆ ನಾವು ಹೋಗಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈಗ ನಾವು ಕೂಡ ಶಕ್ತಿವಂತರಿದ್ದೀವಿ, ಎದುರಿಸ್ತೀವಿ ಭಾರತದ ಸವಾಲನ್ನ ಅನ್ನೋ ನಿಟ್ಟಿನಲ್ಲಿ ಈ ಸಚಿವೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತು, ಆ ಸೈನ್ಯಕ್ಕೂ ಗೊತ್ತು, ಇಡೀ ಜಗತ್ತಿಗೂ ಗೊತ್ತು. ಯಾವ ಮೂಲೆ ರೀ ಭಾರತದ ಮುಂದೆ ಪಾಕಿಸ್ತಾನದ ಜನಾನು ಕೂಡ ಭಯ ಬೀಳ್ತಾರೆ. ಭಾರತದ ತಂಟೆಗೆ ಹೋಗ್ಬೇಡ್ರಪ್ಪ, ಯಾಕೆ ಬೇಕು, ನಮ್ಮನ್ನು ಆರಾಮಾಗಿ ಬಿಟ್ಬಿಡಿ, ನೆಮ್ಮದಿಯಾಗಿ ಜೀವನ ಮಾಡ್ಕೊಳ್ತೀವಿ, ನಿಮ್ಮ ರಾಜತಾಂತ್ರಿಕ ದ್ವೇಷಕ್ಕೆ ಅಮಾಯಕರನ್ನ ಯಾಕೆ ಬಲಿ ಪಡ್ಕೊಳ್ತೀರಿ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಜನ ಮಾತನಾಡ್ಕೊಳ್ತಾರೆ. ಅಖಿಲೇಶ್, ಅಲ್ಲಿನ ದೇಶವೇ ಹೊತ್ತಿ ಉರಿತಾ ಇದೆ. ರಾಜಕೀಯ ಅಸ್ಥಿರತೆ ಒಂಚೂರು ಏನೇನಿಲ್ಲ, ಯಾರು ಸರ್ಕಾರ, ಯಾರು ಅಧ್ಯಕ್ಷರು, ಯಾರು ಪ್ರಧಾನಿ ಅನ್ನೋದು ಆ ದೇಶಕ್ಕೆ ದಿಕ್ಕೇ ಇಲ್ಲ. ದುಡ್ಡಂತೂ ಮೊದಲೇ ಇಲ್ಲ, ಪಾಪರಾಗ್ಬಿಟ್ಟಿದೆ, ವ್ಯವಸ್ಥೆ ಇಲ್ಲ, ಬರೀ ಗುಂಡಿನ ಸದ್ದು ಮೂಲಕ ಈಗ ಸಚಿವೆ ಮಾತನಾಡ್ತಿರೋದು. ಪಾಪ ಮೊದಲೆಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇವರಿಗೆ. ಹಿಸ್ಟ್ರಿ ರಿಪೀಟ್ಸ್ ಮತ್ತೆ ಆದ್ರೆ ಮಾತ್ರ ಕಾರ್ಗಿಲ್ ಅಲ್ಲಿ ಹೆಂಗ್ ಉತ್ತರ ಕೊಟ್ಟಿದ್ವಿ ಇವೆಲ್ಲ ಮರು ಕಳಿಸಿದ್ರೆ. ಯಾಕಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಡುಕಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆ ಮಾತನ್ನ ಕೇಳಿಸ್ಕೊಳ್ಳದೆ ಏನೋ ಸುಮ್ಮನೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲ, ಅದು ಮಜಾ ಅಂತ ಅಂದ್ರೆ
ಈ ಪಾಕಿಸ್ತಾನದ ಸಚಿವೆ ಹೇಳಿಕೆ ಕೊಟ್ಟ ನಂತರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಹೇಳಿಕೆಯನ್ನ ಕೊಟ್ಟಿರೋದು.